ನೋಡಿ, ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಅನ್ನುವಂಥದ್ದು ಇನ್ನೂ ಕೂಡ ನಿಂತಿಲ್ಲ. ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮೊನ್ನೆಯಷ್ಟೇ ಕೋರ್ಟ್ ಛೀ ಥೂ ಅಂತ ಉಗಿದಿದೆ ಇವರಿಗೆ. ಪರಪ್ಪನ ಅಗ್ರಹಾರದಲ್ಲಿರುವಂಥ ಜೈಲಾಧಿಕಾರಿಗಳಿಗೆ ಛೀ ಥೂ ಅಂತ ಉಗಿದಿದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಸುಪ್ರೀಂ ಕೋರ್ಟ್ ಎಚ್ಚರಿಕೆಗೂ ಕೂಡ ಬಗ್ಗಿಲ್ಲ ಇವರು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಕಳ್ಳಾಟ ನಿಂತಿಲ್ಲ. ಜೈಲಲ್ಲಿ ರೌಡಿ ಶೀಟರ್ ತಮಗೆ ಬೇಕಾದ ರೀತಿಯಲ್ಲಿ ಇರಬಹುದು. ಬರ್ತ್ಡೇ ಮಾಡಿದ್ರೆ ಕೇಕ್ ಸಿಗುತ್ತೆ ಇವರಿಗೆ, ಎಲ್ಲ ರೀತಿಯ ರಾಜಾತಿಥ್ಯ ಸಿಗುತ್ತೆ. ಬಲು ಜೋರು ಬರ್ತ್ಡೇ ಸೆಲೆಬ್ರೇಷನ್. ಕೇಕ್ ಕಟ್ ಮಾಡಿ ಜೈಲಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಇವರಿಗೆ ಸೇಬಿನ ಹಾರ ಹಾಕಿ ಕೇಕ್ ಕಟ್ ಮಾಡಿ ಪೇಟ ಹಾಕಿ ಅಬ್ಬಾ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನನ್ ಬರ್ತ್ಡೇ ಪಾರ್ಟಿ ನೋಡಿ. ಇದು ಎಲ್ಲೋ ಯಾವುದೋ ಪಬ್ಬೋ ರೆಸ್ಟೋರೆಂಟೋ ರೆಸಾರ್ಟೋ ಎಲ್ಲೋ ಆಗಿದ್ದಲ್ಲ, ಇದು ಜೈಲಿನ ಒಳಗಡೆ ಆಗಿದ್ದು. ಇದನ್ನ ಹೇಳಕ್ಕೆ ನಮಗೆ ಬಹಳ ಬೇಸರ ಆಗುತ್ತೆ. ಜೈಲಾಧಿಕಾರಿಗಳೇನು ಕತ್ತೆ ಕಾಯ್ತಾ ಇದ್ದಾರಾ ಒಳಗಡೆ? ಒಬ್ಬ ಕೈದಿ ಈ ರೀತಿ ರಾಜಾರೋಷವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾನೆ ಅಂತಂದ್ರೆ ಯಾರಿಗೂ ಹೇಳೋರು ಕೇಳೋರು ಇಲ್ವಾ? ಇಲ್ಲಿ ಜೈಲಾಧಿಕಾರಿಗಳನ್ನೇ ಒಳಗಡೆ ಹಾಕ್ಬೇಕು ಮೊದಲು. ಇಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದೀರಿ ಅಂತಂದ್ರೆ, ಮೊನ್ನೆ ಸುಪ್ರೀಂ ಕೋರ್ಟ್ ದರ್ಶನ್ ಕೇಸ್ನ ವಿಚಾರವಾಗಿ ರಾಜಾತಿಥ್ಯ VIP ಟ್ರೀಟ್ಮೆಂಟ್ ಅನ್ನು ಪದವನ್ನೇ ಕೇಳಿಲ್ಲ ನಾವು ಜೈಲು ಒಳಗಡೆ ಅಂತ ಹೇಳಿದರು. ಆದಾಗ್ಯೂ ಕೂಡ ಈ ರೀತಿ ವ್ಯವಸ್ಥೆ ಯಾವ ಸಿಸ್ಟಮ್ ಅಲ್ಲಿ ಇದೀವಿ ನಾವು? ಪರಪ್ಪನ ಅಗ್ರಹಾರದಲ್ಲಿ ಯಾರಿದಕ್ಕೆ ಹೊಣೆ? ಉತ್ತರ ಕೊಡ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡ್ಬೇಕು. ಇದಕ್ಕೆ ಜೈಲಾಧಿಕಾರಿಗಳು ರೆಸ್ಪಾನ್ಸಿಬಲ್. ಇದಕ್ಕೆ ನೋಡಿ, ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಅನ್ನುವಂಥದ್ದು ಇನ್ನೂ ಕೂಡ ನಿಂತಿಲ್ಲ. ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮೊನ್ನೆಯಷ್ಟೇ ಕೋರ್ಟ್ ಛೀ ಥೂ ಅಂತ ಉಗಿದಿದೆ ಇವರಿಗೆ. ಪರಪ್ಪನ ಅಗ್ರಹಾರದಲ್ಲಿರುವಂಥ ಜೈಲಾಧಿಕಾರಿಗಳಿಗೆ ಛೀ ಥೂ ಅಂತ ಉಗಿದಿದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಸುಪ್ರೀಂ ಕೋರ್ಟ್ ಎಚ್ಚರಿಕೆಗೂ ಕೂಡ ಬಗ್ಗಿಲ್ಲ ಇವರು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಕಳ್ಳಾಟ ನಿಂತಿಲ್ಲ. ಜೈಲಲ್ಲಿ ರೌಡಿ ಶೀಟರ್ ತಮಗೆ ಬೇಕಾದ ರೀತಿಯಲ್ಲಿ ಇರಬಹುದು. ಬರ್ತ್ಡೇ ಮಾಡಿದ್ರೆ ಕೇಕ್ ಸಿಗುತ್ತೆ ಇವರಿಗೆ, ಎಲ್ಲ ರೀತಿಯ ರಾಜಾತಿಥ್ಯ ಸಿಗುತ್ತೆ. ಬಲು ಜೋರು ಬರ್ತ್ಡೇ ಸೆಲೆಬ್ರೇಷನ್. ಕೇಕ್ ಕಟ್ ಮಾಡಿ ಜೈಲಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಇವರಿಗೆ ಸೇಬಿನ ಹಾರ ಹಾಕಿ ಕೇಕ್ ಕಟ್ ಮಾಡಿ ಪೇಟ ಹಾಕಿ ಅಬ್ಬಾ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನನ್ ಬರ್ತ್ಡೇ ಪಾರ್ಟಿ ನೋಡಿ. ಇದು ಎಲ್ಲೋ ಯಾವುದೋ ಪಬ್ಬೋ ರೆಸ್ಟೋರೆಂಟೋ ರೆಸಾರ್ಟೋ ಎಲ್ಲೋ ಆಗಿದ್ದಲ್ಲ, ಇದು ಜೈಲಿನ ಒಳಗಡೆ ಆಗಿದ್ದು. ಇದನ್ನ ಹೇಳಕ್ಕೆ ನಮಗೆ ಬಹಳ ಬೇಸರ ಆಗುತ್ತೆ. ಜೈಲಾಧಿಕಾರಿಗಳೇನು ಕತ್ತೆ ಕಾಯ್ತಾ ಇದ್ದಾರಾ ಒಳಗಡೆ? ಒಬ್ಬ ಕೈದಿ ಈ ರೀತಿ ರಾಜಾರೋಷವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾನೆ ಅಂತಂದ್ರೆ ಯಾರಿಗೂ ಹೇಳೋರು ಕೇಳೋರು ಇಲ್ವಾ? ಇಲ್ಲಿ ಜೈಲಾಧಿಕಾರಿಗಳನ್ನೇ ಒಳಗಡೆ ಹಾಕ್ಬೇಕು ಮೊದಲು. ಇಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದೀರಿ ಅಂತಂದ್ರೆ, ಮೊನ್ನೆ ಸುಪ್ರೀಂ ಕೋರ್ಟ್ ದರ್ಶನ್ ಕೇಸ್ನ ವಿಚಾರವಾಗಿ ರಾಜಾತಿಥ್ಯ VIP ಟ್ರೀಟ್ಮೆಂಟ್ ಅನ್ನು ಪದವನ್ನೇ ಕೇಳಿಲ್ಲ ನಾವು ಜೈಲು ಒಳಗಡೆ ಅಂತ ಹೇಳಿದರು. ಆದಾಗ್ಯೂ ಕೂಡ ಈ ರೀತಿ ವ್ಯವಸ್ಥೆ ಯಾವ ಸಿಸ್ಟಮ್ ಅಲ್ಲಿ ಇದೀವಿ ನಾವು? ಪರಪ್ಪನ ಅಗ್ರಹಾರದಲ್ಲಿ ಯಾರಿದಕ್ಕೆ ಹೊಣೆ? ಉತ್ತರ ಕೊಡ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡ್ಬೇಕು. ಇದಕ್ಕೆ ಜೈಲಾಧಿಕಾರಿಗಳು ರೆಸ್ಪಾನ್ಸಿಬಲ್. ಇದಕ್ಕೆ ನೋಡಿ, ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಅನ್ನುವಂಥದ್ದು ಇನ್ನೂ ಕೂಡ ನಿಂತಿಲ್ಲ. ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮೊನ್ನೆಯಷ್ಟೇ ಕೋರ್ಟ್ ಛೀ ಥೂ ಅಂತ ಉಗಿದಿದೆ ಇವರಿಗೆ. ಪರಪ್ಪನ ಅಗ್ರಹಾರದಲ್ಲಿರುವಂಥ ಜೈಲಾಧಿಕಾರಿಗಳಿಗೆ ಛೀ ಥೂ ಅಂತ ಉಗಿದಿದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಸುಪ್ರೀಂ ಕೋರ್ಟ್ ಎಚ್ಚರಿಕೆಗೂ ಕೂಡ ಬಗ್ಗಿಲ್ಲ ಇವರು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಕಳ್ಳಾಟ ನಿಂತಿಲ್ಲ. ಜೈಲಲ್ಲಿ ರೌಡಿ ಶೀಟರ್ ತಮಗೆ ಬೇಕಾದ ರೀತಿಯಲ್ಲಿ ಇರಬಹುದು. ಬರ್ತ್ಡೇ ಮಾಡಿದ್ರೆ ಕೇಕ್ ಸಿಗುತ್ತೆ ಇವರಿಗೆ, ಎಲ್ಲ ರೀತಿಯ ರಾಜಾತಿಥ್ಯ ಸಿಗುತ್ತೆ. ಬಲು ಜೋರು ಬರ್ತ್ಡೇ ಸೆಲೆಬ್ರೇಷನ್. ಕೇಕ್ ಕಟ್ ಮಾಡಿ ಜೈಲಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಇವರಿಗೆ ಸೇಬಿನ ಹಾರ ಹಾಕಿ ಕೇಕ್ ಕಟ್ ಮಾಡಿ ಪೇಟ ಹಾಕಿ ಅಬ್ಬಾ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನನ್ ಬರ್ತ್ಡೇ ಪಾರ್ಟಿ ನೋಡಿ. ಇದು ಎಲ್ಲೋ ಯಾವುದೋ ಪಬ್ಬೋ ರೆಸ್ಟೋರೆಂಟೋ ರೆಸಾರ್ಟೋ ಎಲ್ಲೋ ಆಗಿದ್ದಲ್ಲ, ಇದು
ಜೈಲಿನ ಒಳಗಡೆ ಆಗಿದ್ದು. ಇದನ್ನ ಹೇಳಕ್ಕೆ ನಮಗೆ ಬಹಳ ಬೇಸರ ಆಗುತ್ತೆ. ಜೈಲಾಧಿಕಾರಿಗಳೇನು ಕತ್ತೆ ಕಾಯ್ತಾ ಇದ್ದಾರಾ ಒಳಗಡೆ? ಒಬ್ಬ ಕೈದಿ ಈ ರೀತಿ ರಾಜಾರೋಷವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾನೆ ಅಂತಂದ್ರೆ ಯಾರಿಗೂ ಹೇಳೋರು ಕೇಳೋರು ಇಲ್ವಾ? ಇಲ್ಲಿ ಜೈಲಾಧಿಕಾರಿಗಳನ್ನೇ ಒಳಗಡೆ ಹಾಕ್ಬೇಕು ಮೊದಲು. ಇಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದೀರಿ ಅಂತಂದ್ರೆ, ಮೊನ್ನೆ ಸುಪ್ರೀಂ ಕೋರ್ಟ್ ದರ್ಶನ್ ಕೇಸ್ನ ವಿಚಾರವಾಗಿ ರಾಜಾತಿಥ್ಯ VIP ಟ್ರೀಟ್ಮೆಂಟ್ ಅನ್ನು ಪದವನ್ನೇ ಕೇಳಿಲ್ಲ ನಾವು ಜೈಲು ಒಳಗಡೆ ಅಂತ ಹೇಳಿದರು. ಆದಾಗ್ಯೂ ಕೂಡ ಈ ರೀತಿ ವ್ಯವಸ್ಥೆ ಯಾವ ಸಿಸ್ಟಮ್ ಅಲ್ಲಿ ಇದೀವಿ ನಾವು? ಪರಪ್ಪನ ಅಗ್ರಹಾರದಲ್ಲಿ ಯಾರು ಇದಕ್ಕೆ ಹೊಣೆ? ಉತ್ತರ ಕೊಡ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡ್ಬೇಕು. ಇದಕ್ಕೆ ಜೈಲಾಧಿಕಾರಿಗಳು ರೆಸ್ಪಾನ್ಸಿಬಲ್. ಇದಕ್ಕೆ ನೋಡಿ, ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಅನ್ನುವಂಥದ್ದು ಇನ್ನೂ ಕೂಡ ನಿಂತಿಲ್ಲ. ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮೊನ್ನೆಯಷ್ಟೇ ಕೋರ್ಟ್ ಛೀ ಥೂ ಅಂತ ಉಗಿದಿದೆ ಇವರಿಗೆ. ಪರಪ್ಪನ ಅಗ್ರಹಾರದಲ್ಲಿರುವಂಥ ಜೈಲಾಧಿಕಾರಿಗಳಿಗೆ ಛೀ ಥೂ ಅಂತ ಉಗಿದಿದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಸುಪ್ರೀಂ ಕೋರ್ಟ್ ಎಚ್ಚರಿಕೆಗೂ ಕೂಡ ಬಗ್ಗಿಲ್ಲ ಇವರು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಕಳ್ಳಾಟ ನಿಂತಿಲ್ಲ. ಜೈಲಲ್ಲಿ ರೌಡಿ ಶೀಟರ್ ತಮಗೆ ಬೇಕಾದ ರೀತಿಯಲ್ಲಿ ಇರಬಹುದು. ಬರ್ತ್ಡೇ ಮಾಡಿದ್ರೆ ಕೇಕ್ ಸಿಗುತ್ತೆ ಇವರಿಗೆ, ಎಲ್ಲ ರೀತಿಯ ರಾಜಾತಿಥ್ಯ ಸಿಗುತ್ತೆ. ಬಾಲು ಜೋರು ಬರ್ತ್ಡೇ ಸೆಲೆಬ್ರೇಷನ್. ಕೇಕ್ ಕಟ್ ಮಾಡಿ ಜೈಲಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಇವರಿಗೆ ಸೇಬಿನ ಹಾರ ಹಾಕಿ, ಕೇಕ್ ಕಟ್ ಮಾಡಿ, ಪೇಟ ಹಾಕಿ. ಅಬ್ಬಾ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನನ್ ಬರ್ತ್ಡೇ ಪಾರ್ಟಿ ನೋಡಿ. ಇದು ಎಲ್ಲೋ ಯಾವುದೋ ಪಬ್ಬೋ, ರೆಸ್ಟೋರೆಂಟೋ, ರೆಸಾರ್ಟೋ ಎಲ್ಲೋ ಆಗಿದ್ದಲ್ಲ, ಇದು ಜೈಲಿನ ಒಳಗಡೆ ಆಗಿದ್ದು. ಇದನ್ನ ಹೇಳಕ್ಕೆ ನಮಗೆ ಬಹಳ ಬೇಸರ ಆಗುತ್ತೆ. ಜೈಲಾಧಿಕಾರಿಗಳೇನು ಕತ್ತೆ ಕಾಯ್ತಾ ಇದ್ದಾರಾ ಒಳಗಡೆ? ಒಬ್ಬ ಕೈದಿ ಈ ರೀತಿ ರಾಜಾರೋಷವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾನೆ ಅಂತಂದ್ರೆ ಯಾರಿಗೂ ಹೇಳೋರು ಕೇಳೋರು ಇಲ್ವಾ? ಇಲ್ಲಿ ಜೈಲಾಧಿಕಾರಿಗಳನ್ನೇ ಒಳಗಡೆ ಹಾಕ್ಬೇಕು ಮೊದಲು. ಇಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದೀರಿ ಅಂತಂದ್ರೆ, ಮೊನ್ನೆ ಸುಪ್ರೀಂ ಕೋರ್ಟ್ ದರ್ಶನ್ ಕೇಸ್ನ ವಿಚಾರವಾಗಿ ರಾಜಾತಿಥ್ಯ VIP ಟ್ರೀಟ್ಮೆಂಟ್ ಅನ್ನು ಪದವನ್ನೇ ಕೇಳಿಲ್ಲ ನಾವು ಜೈಲು ಒಳಗಡೆ ಅಂತ ಹೇಳಿದರು. ಆದಾಗ್ಯೂ ಕೂಡ ಈ ರೀತಿ ವ್ಯವಸ್ಥೆ ಯಾವ ಸಿಸ್ಟಮ್ ಅಲ್ಲಿ ಇದೀವಿ ನಾವು? ಪರಪ್ಪನ ಅಗ್ರಹಾರದಲ್ಲಿ ಯಾರು ಇದಕ್ಕೆ ಹೊಣೆ? ಉತ್ತರ ಕೊಡ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡ್ಬೇಕು. ಇದಕ್ಕೆ ಜೈಲಾಧಿಕಾರಿಗಳು ರೆಸ್ಪಾನ್ಸಿಬಲ್. ಇದಕ್ಕೆ ನೋಡಿ, ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಅನ್ನುವಂಥದ್ದು ಇನ್ನೂ ಕೂಡ ನಿಂತಿಲ್ಲ. ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮೊನ್ನೆಯಷ್ಟೇ ಕೋರ್ಟ್ ಛೀ ಥೂ ಅಂತ ಉಗಿದಿದೆ ಇವರಿಗೆ. ಪರಪ್ಪನ ಅಗ್ರಹಾರದಲ್ಲಿರುವಂಥ ಜೈಲಾಧಿಕಾರಿಗಳಿಗೆ ಛೀ ಥೂ ಅಂತ ಉಗಿದಿದೆ.